ನನಗೆ ಒಂದು ತಂಗಿ ಮೆಸೇಜ್ ಮಾಡ್ಯಾಳ್ರಿ, ಅಕ್ಕ ಬರೀ ಗಂಡು ಮಕ್ಳಿಗೆ ಸಪೋರ್ಟ್ ಮಾಡ್ತೀವಿ, ನಾವು ಕಷ್ಟನೋ ಸುಖನೋ ಗಂಡನ ಮನ್ಯಾಗ ಕಷ್ಟ ಅನುಭವಿಸ್ತೀವಿ, ಎಲ್ಲ ನೋವು ತಿಂದಿದ್ದೀವಿ, ನಮ್ಮ ಬಗ್ಗೆ ಮಾತಾಡಲ್ಲ ಏನಕ್ಕ ಅಂತ ಕೇಳಿದ್ವಿ. ಮಾತಾಡ್ತೀವಿ ನಾವು, ನಿನ್ನ ಬಗ್ಗೆ ನಾವು ಮಾತಾಡಬೇಕಲ್ಲ, ನೀನಲ್ಲ, ನಿನ್ನಂಥ ಮಕ್ಕಳು ನಂಗೆ ತುಂಬ ಜನ ಇದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡ್ತೀನಿ. ಆದರೆ ಸಂದರ್ಭ ಬಂದಿದ್ದಿಲ್ಲ, ಯಾಕಂದ್ರೆ ನಿನಗೆ ಅನುಭವ ಆಗೈತಿ. ನಾವು ಚೆಂದಾಗಿದ್ದಾಗ ಮಾತ್ರ ನಮಗೆ ತವ್ರ ಮನೆ, ಕೆಟ್ಟೋದಾಗ ತವ್ರ ಮನೆ ಅಲ್ಲ. ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಸಂಬಂಧಿಕರು, ದುಡ್ಡಿಲ್ದಾಗಲ್ಲ. ನೀನು ನಿನ್ನ ಗಂಡ, ನಿನ್ನ ಸಂಸಾರ, ನಿನ್ನ ಹತ್ರ ದುಡ್ಡಿದ್ದಾಗ ಬಂಗಾರ ಒಡವೆ ಎಲ್ಲ ಇದ್ದಾಗ ನೀನು ಎಲ್ಲರ ಮನೆಗೆ ಹೋಗು, ಇಲ್ದಾಗ ಮಾತ್ರ ಯಾರ ಮನೆಗೆ ಹೋಗ್ಬೇಡ. ಅದು ನನ್ನ ಅನುಭವ. ಹೋದ್ರೆ ಬೆಲೆ ಇರಲ್ಲ ಹೆಣ್ಣಿಗೆ. ನಿಜವಾಗ್ಲೂ ತಂಗಿಯರು ಹೊಡಿಲಿ ಬಡಿಲಿ ಬ್ಯಾಲ್ಟ್ ತಗೊಂಡೆಲ್ಲ ಹೊಡಿತಾರ ತಮ್ಮನರು, ಆದರೂ ಎಲ್ಲ ನುಂಗ್ಕೊಂಡು ಗಂಡ ಮನೆ ಸಂಸಾರ ಮಾಡ್ತಾರಂದ್ರ ನಿಮ್ಮನ್ ಬಿಟ್ಟು ಹೋಗೋದೇನು ದೊಡ್ಡ ವಿಷಯ ಅಲ್ಲಪ್ಪ ತಮ್ಮನಾರ. ನೀವು ಕೆಲವೊಂದಿಷ್ಟು ಜನ ನೀವೇನು ಸಾಧ್ಯ ಅಲ್ಲ, ನಿಮ್ಮನ್ ಬಿಟ್ಟು ಹೋದ್ರ ಯಾಲ್ವಿ ಇರಲ್ಲ ಅಂತ ನಿಮ್ಮ ಹತ್ರ ಇರ್ತಾರ ಅವರು. ಅವ್ರು ತಿರುಗಿ ಬಿದ್ದ ಆಟ ಬಿತ್ತಂದ್ರ ದುಡ್ಕೊಂಡೂ ತಿಂತಾರ. ಹೇಳ್ಬಾರ್ದು ನಾನು, ಹಂಗದಾರ ಹೆಣ್ಮಕ್ಳು. ಕೆಲವೊಂದು ಹೆಣ್ಮಕ್ಳು ಸ್ಟ್ರಾಂಗ್ ಅದಾರ. ಬೇಡ, ನೀವು ಅರ್ಥ ಮಾಡ್ಕೊಂಡು ತಂಗಿಯರ ಜೊತೆಗೆ ಸಂಸಾರ ಮಾಡ್ರಿ, ನೀವು ಅರ್ಥ ಮಾಡ್ಕೊಂಡು ತಮ್ಮನವ್ರ ಜೊತೆಗೆ ಸಂಸಾರ ಮಾಡ್ರಿ. ಕುಡಿಯೋದು ಕಚ್ಚೋದು ಅವ್ರ ಇವ್ರ ದೋಸ್ತಿ ಮಾಡೋದು ನಿಮ್ಮ ಸಂಸಾರ ಯಾಕೆ ಹಾಳು ಮಾಡ್ಕೊತೀರಿ? ನೋಡಪ್ಪ, ಚೆಂದಾಗಿದ್ದ ಸಂಸಾರ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಳ್ಳೆಯವ್ರಾಗಕ್ಕೆ ತುಂಬ ದಿನ ಬೇಕು, ಕೆಟ್ಟವ್ರಾಗಕ್ಕೆ 1 ಸೆಕೆಂಡ್ ಸಾಕು. ತಿಳ್ಕೊರಿ. ಇದೆಲ್ಲ ನಿಮಗೆ ಅರ್ಥ ಆಗತ್ತಂತ ಹೇಳಿದ್ದೀನಿ. ನನ್ನ ಮಾತಲ್ಲಿ ಏನೇನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ.